ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ. ಅದರ ಕುರಿತಾಗಿ ಇವತ್ತು ಮಾಧ್ಯಮ ಸಮಿತಿಯೊಂದಿಗೆ ವಿಧಾನಸಭಾ ಕ್ಷೇತ್ರವಾರು 5 ವಿಧಾನಸಭಾ ಕ್ಷೇತ್ರಗಳು ನಮ್ಮ ವ್ಯಾಪ್ತಿನಲ್ಲಿರ್ತಕ್ಕಂಥದ್ದು. ಸೊ ಈ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿನಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನು ಪ್ರಗತಿಯನ್ನು ಸಾಧಿಸಲಾಗಿದೆ, ಮತದಾರರ ನೋಂದಣಿ ಪ್ರಕ್ರಿಯೆಗಳು, ಗಣತಿ ನಮೂನೆಗಳನ್ನು ವಿತರಿಸುವಂಥ ಕಾರ್ಯ, ಅವುಗಳನ್ನು ತೆಗೆದುಕೊಂಡು ಮತ್ತೆ ಗಣಕೀಕರಣಗೊಳಿಸುವಂಥ ಕಾರ್ಯ. ಸೊ ಈ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ಮತ್ತು BLOಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಪಾರ್ಟಿಗಳಿಂದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೇನು BLAಗಳಿದ್ದಾರೆ ಅವರು ಹೇಗೆ ಸಹಕಾರ ಕೊಡ್ತಾ ಇದ್ದಾರೆ, ಈ ಎಲ್ಲ ಮಾಹಿತಿಯನ್ನು ತಮಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು. ಈಗ ಪ್ರತಿದಿನ ಪ್ರತಿ ಮತಗಟ್ಟೆಯನ್ನು ಮಾನಿಟರ್ ಮಾಡೋದಕ್ಕೆ ಒಂದು ಮತಗಟ್ಟೆಯನ್ನು BLO ಸೂಪರ್ವೈಸರ್ಸ್ 10 ಮತಗಟ್ಟೆಗೆ ಒಬ್ಬರು ಅವ್ರು ಮಾನಿಟರ್ ಮಾಡ್ತಾರೆ. ಅವ್ರ ಮೇಲೆ 40 ರಿಂದ 50 ಮತಗಟ್ಟೆಯನ್ನು ಒಬ್ಬರು ತಾಲೂಕು ಮಟ್ಟದ ಹಿರಿಯ ಅಧಿಕಾರಿ ನೋಡಲ್ ಆಫೀಸರ್ ಅಂತ ಅವ್ರು ಮಾನಿಟರ್ ಮಾಡ್ತಾರೆ. ಅವ್ರ ಮೇಲೆ AERO ಅವರ ವ್ಯಾಪ್ತಿಯ 220 ಮತಗಟ್ಟೆ 230 ಮತಗಟ್ಟೆ ಅವ್ರು ಮಾನಿಟರ್ ಮಾಡ್ತಾರೆ. ಅಷ್ಟೇ ಮತಗಟ್ಟೆಯನ್ನು EROನು ಮಾನಿಟರ್ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ತಾಲೂಕು ಕಚೇರಿನಲ್ಲಿ ಒಂದು 25 ಮತಗಟ್ಟೆಗೆ ಒಬ್ಬ ನಮ್ಮ FDA ಮಟ್ಟದ ಅಧಿಕಾರಿಗಳನ್ನು ಹಾಕಿ ಅವರು ನಿರಂತರವಾಗಿ ಎವ್ರಿ 2 ಅವರ್ಸ್ ಏನಾಗ್ತಾ ಇದೆ, ಎವ್ರಿ 2 ಅವರ್ಸ್ ಅಪ್ಡೇಟ್ ಆಗುತ್ತೆ. ಪ್ರತಿ 2 ಗಂಟೆಗೆ ಎಷ್ಟು ನಮೂನೆ ಡಿಸ್ಟ್ರಿಬ್ಯೂಷನ್ ಆಗಿದೆ, ಎಷ್ಟು ಡಿಜಿಟೈಸ್ ಆಗಿದೆ ಅಂತ ಮಾನಿಟರ್ ಮಾಡ್ತಾರೆ. ಸೊ ಈ ಎಲ್ಲ ಹಂತಗಳು ಸುಮಾರು 6-7 ಹಂತಗಳಲ್ಲಿ ಒಂದೇ ಮತಗಟ್ಟೆಯನ್ನು ನಾವು ಮಾನಿಟರ್ ಮಾಡೋದ್ರಿಂದ, ಕರಾರುವಾಕ್ಕಾಗಿ ನೋಡೋದ್ರಿಂದ ಯಾರ ಕಾರ್ಯಕ್ಷಮತೆ ಏನಿದೆ, ಯಾರಿಗೆ ಹೆಚ್ಚುವರಿ ಸಿಬ್ಬಂದಿ ಅವಶ್ಯಕತೆ ಇದೆ, ಯಾರಿಗೆ ಇನ್ನೂ ನಾವು ಹೆಚ್ಚು ಅವರಿಗೆ ತರಬೇತಿ ಕೊಡಬೇಕಾಗುತ್ತೆ, ಈ ಎಲ್ಲ ಅಂಶಗಳು ನಮಗೆ ಗೊತ್ತಿದೆ. ಮತ್ತೆ ಯಾರಿಗೆ ಹೆಚ್ಚು ಈಗ ಅನಾಮಲೀಸು ಒಂದು ಮತಗಟ್ಟೆನಲ್ಲೇ ಹಿಂದೆ ಯಾವಾಗಲೂ ಮಾಡಬೇಕಾದ್ರೆ 2002ರಲ್ಲಿ ಎಲ್ಲ ತಪ್ಪೆಸರುಗಳು ಮಾಡಿಬಿಟ್ಟಿರ್ತಾರೆ. ಈಗ ಕರೆಕ್ಟ್ ಆಗಿರ್ಬೋದು, ಆದರೆ ಹಿಂದೆಗೂ ಈಗೂ ಮ್ಯಾಚ್ ಇಲ್ಲ ಅಂತಂದ್ರೆ ಅದು ಅನಾಮಲಿ ಅಂತಾನೆ ಬರುತ್ತೆ. ನಾವು ಈಗಿರೋದನ್ನ ದೃಢೀಕರಿಸಿ ಮಾಡಬೇಕು. ಅಂಥದ್ದು ಒಂದೊಂದು ಮತಗಟ್ಟೆನಲ್ಲಿ ಕೆಲವು 450 ಅನಾಮಲೀಸ್ ಒಂದೇ ಮತಗಟ್ಟೆಲಿದೆ. ಅವ್ರು ಯಾರು ತೆಗಿಯಲ್ಲ, ಜಸ್ಟ್ ಒಂದು ಆದೇಶ ಮಾಡಬೇಕು ನಾವು. ಈಗ ಅಂಥ ಮತಗಟ್ಟೆನಲ್ಲಿ ಆ BLOಗೆ ಹೆಚ್ಚು ಜವಾಬ್ದಾರಿ ಇರುತ್ತೆ. ಅಷ್ಟು ಮನೆಗೆ ಹೋಗಿ ಒಂದೊಂದು ಐಡೆಂಟಿ ಪ್ರೂಫ್ ದಾಖಲೆಗಳನ್ನು ತೆಗೆದುಕೊಂಡು ಬರುವಂಥದ್ದು ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಸೊ ಹೀಗೆ ಅಲ್ಲಿಗೆ ಹೆಚ್ಚುವರಿ ಸಿಬ್ಬಂದಿಗಳನ್ನು ಕೊಡ್ತೀವಿ. ಈ ಥರ ಎಲ್ಲ ಮತಗಟ್ಟೆಗಳನ್ನು ನಾವು ತುಂಬ ವೈಜ್ಞಾನಿಕವಾಗಿ ಅದನ್ನು ಪರಾಮರ್ಶಿಸಿಕೊಂಡು ಯಾರಿಗೂ ತೊಂದರೆ ಆಗದಂತೆ, ಅದರಲ್ಲೂ ವಿಶೇಷವಾಗಿ ನಮ್ಮ BLOಗಳು ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಸಾಹೇಬರಿಗೆ ಹೇಳಿ ಅವರಿಗೆ ರೆಮ್ಯುನರೇಷನ್, ಅವರಿಗೆ ಕೊಡಬೇಕಾದಂಥ ಸಂಭಾವನೆ ಏನಿದೆ, ಗೌರವಧನ ಏನಿದೆ, 2ನೇ ಕಂತು ಅದು ಕೂಡ ಪ್ರತಿಯೊಬ್ಬರಿಗೆ 8,000ದಂತೆ ಅದು ಕೂಡ ನಿನ್ನೆ ತರಿಸಿದ್ದೀವಿ. ಜಿಲ್ಲೆಯ 1,200 ಜನಕ್ಕೂ ಕೂಡ ನಾನು ಇವತ್ತು ಅವ್ರ ಖಾತೆಗೆ ನೇರವಾಗಿ ಹಾಕುವಂಥ ಕೆಲಸ ಕೂಡ ಮಾಡ್ತೀವಿ. ಸೊ ಈ ಎಲ್ಲ ಮಾಡ್ತೀವಿ, ಏನು ಆ ಥರದ ಇಶ್ಯೂಗಳಿಲ್ಲ. ನೋಟಿಸ್ಗಳನ್ನು ಇರುತ್ತೆ, ವ್ಯವಸ್ಥೆ ಅಂದಮೇಲೆ ಒಂದಷ್ಟು ಜನ ಸುಮ್ಮನೆ ಓಡಾಡ್ಕೊಂಡಿರೋದು ಮಾಡೋದು, ಆದರೆ ತಂತ್ರಜ್ಞಾನ ಆಧಾರಿತವಾಗಿರೋದ್ರಿಂದ ಅದನ್ನು ಯಾವುದನ್ನು ಮಾಡೋಕ್ಕೆ ನಾವು ಬಿಡೋದಿಲ್ಲ. ಸುಮಾರು ತಾಲೂಕು ಮಟ್ಟದಲ್ಲಿ ಒಂದು 35 ರಿಂದ 40 ಜನಗಳಿಗೆ ನೋಟಿಸ್ ಹೋಗಿದೆ. ಅವರು ಸುಧಾರಿಸ್ಕೊಳ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ ಅನ್ನೋ ಆಶಾಭಾವನೆ. ಈಗಾಗಲೇ 16/6/26 ಮತದಾರರ ಪಟ್ಟಿನಲ್ಲಿ 10,69,000 ಜನ ಇದ್ದಾರೆ. ಆ 10,69,000 ಜನರದ್ದು ಕೂಡ ಐದರ್ ಅವರು ಮತದಾರರ ಪಟ್ಟಿನಲ್ಲಿರಬೇಕು, ಇಲ್ಲ ಅಂದ್ರೆ ASDD ನಲ್ಲಿರ್ಬೇಕು. ಇವೆರಡೇ ಆಪ್ಷನ್. BLO ಅವ್ರು ಇಷ್ಟಕ್ಕೆ ನಾನು ಅವ್ರನ್ನ ಕೈ ಬಿಡ್ತೀನಿ ಮಾಡ್ತೀನಿ ಹಂಗೆಲ್ಲ ಯಾರು ಮಾಡೋಕ್ಕಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಅಕೌಂಟಬಿಲಿಟಿ ಇರುತ್ತೆ. ASD ಮಾಡಿದ್ರೆ ಫೈಲ್ ಕೊಡ್ಬೇಕು. ಯಾರಾದ್ರೂ ಬಂದು ಈಗ ನೀವೇ ಬಂದು ಇವ್ರನ್ನ ಯಾಕೆ ತೆಗೆದಿದ್ದೀರಾ ಕೊಡಿ ಅಂತಂದ್ರೆ ವಿ ಶುಡ್ ಬಿ ಏಬಲ್ ಟು ಪ್ರೊಡ್ಯೂಸ್ ದ ಫೈಲ್. ಯಾವ ಕಾರಣಕ್ಕೆ ಈ ಮತದಾರನ್ನ ನಾನು ಶಿಫ್ಟೆಡ್ ಅಂತ ಮಾಡಿದ್ದೀನಿ, ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ, ಅವರ ಮಾಜರ್ ಕಾಪಿ ಏನು, ಫೋಟೋ ಏನು, ಯಾವಾಗ ಹೋಗಿ ಇವ್ರು ಫಾರಂ ಮನೆಗೆ ಹಾಕಿದ್ದಾರೆ ಅದ್ರ ಫೋಟೋ ಏನು, ಎಲ್ಲ ಮಾಹಿತಿ ನಮ್ಮ ಹತ್ರ ಇದೆ. ಸೊ ಹಾಗಾಗಿ ಯಾವ ಮತದಾರರನ್ನು ಕೂಡ ಕೈ ಬಿಡೋ ಅಂತದ್ದಾಯ್ತು, ವೈಯಕ್ತಿಕ ನನ್ಗೆ ಇದಿದೆ ಅದಿದೆ ಅಂತಾಯ್ತು, ಆ ಥರದ್ದು ಯಾವುದೂ ಅವಕಾಶ ಇಲ್ಲ. ಎಲ್ಲ 10,69,000 ಮತದಾರರಿಗೂ ಕೂಡ ಅಕೌಂಟಬಿಲಿಟಿ ಕೊಡ್ತೀವಿ. ಅದಕ್ಕೆ ಕರಾರುವಾಕ್ಕಾಗಿ ಅದಕ್ಕೆ ಉತ್ತರ ಕೊಡ್ತೀವಿ. ಎಷ್ಟು ಜನ ಒಳಗಿದ್ದಾರೆ, ಎಷ್ಟು ಜನ ಇಲ್ಲ, ಇಲ್ಲದೆ ಇರೋದಕ್ಕೆ ರೀಸನ್ಸ್ ಕೊಡ್ತೀವಿ ವಿತ್ ಫೈಲ್ ಇರುತ್ತೆ. ಈ ಮ್ಯಾಪಿಂಗ್ ಅಲ್ಲಿ ಇಲ್ಲದೆ ಇರೋ ಮತದಾರರಿಗೆ ಏನು ಮಾಡ್ತಾರೆ? ಅದೇ ಹೊಸದಾಗಿರೋ ಮತದಾರರಿಗೆ ಈಗಾಗಲೇ ನಾನು ಹೇಳಿದ್ದೀನಿ, ಅಧಿಕೃತ ಮತದಾರರಾಗಿದ್ದು ಪಟ್ಟಿಯಲ್ಲಿದ್ದು ಮ್ಯಾಪಿಂಗ್ ಆಗಿಲ್ಲ. ಮ್ಯಾಪಿಂಗು ನಮ್ಮ ಪ್ರಿಲಿಮಿನರಿ ಎಕ್ಸರ್ಸೈಸ್ ಅಷ್ಟೇ. ಮ್ಯಾಪಿಂಗ್ಗೂ ಈ SIRಗೂ ಈಗ ನಾವು ಮಾಡ್ತಾರೆ. ಕರಡು ನೋಂದಣಿನಲ್ಲಿ ಡಿಜಿಟೈಸೇಷನ್ನಲ್ಲಿ ನಾವು ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಜಿಲ್ಲೆ ಇರ್ತಕ್ಕಂಥದ್ದು. 29.82%, ಸುಮಾರು 3,18,000 ಮತದಾರರನ್ನ 18,978 ಮತದಾರರನ್ನ ಈಗಾಗಲೇ ನಾವು ಕರಡು ಮತದಾರರ ಪಟ್ಟಿನಲ್ಲಿ ಅಳವಡಿಸಿರ್ತಕ್ಕಂಥದ್ದು.
ಸೊ ಆ ಕೆಲಸವನ್ನು ಇನ್ನೂ ಹೆಚ್ಚು ಮುತುವರ್ಜಿಯಿಂದ ಕಾಳಜಿಯಿಂದ ನಮ್ಮೆಲ್ಲ ಹಂತದ ಅಧಿಕಾರಿಗಳು ಮಾಡ್ತಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ BLOಗಳಿಗೆ ಮನೆ ಮನೆಗೆ ಹೋಗಿ ವಿತರಣೆ ಮಾಡುವಂಥದ್ದು, ಡಿಜಿಟೈಸ್ ಮಾಡುವಂಥದ್ದು, ಆ ತಂತ್ರಜ್ಞಾನವನ್ನು ಕಲ್ತ್ಕೊಳ್ಳುವಂಥದ್ದು, ಆಸಕ್ತಿಯಿಂದ ಮಾಡುವಂಥದ್ದು, ದೂರರಹಿತವಾಗಿ ಮಾಡುವಂಥದ್ದು ಎಲ್ಲವನ್ನು ಕೂಡ ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ. ಅದೇ ಥರ ನಮ್ಮ ತಾಲೂಕು ಆಡಳಿತ ಆಗಲಿ, EROಗಳಾಗಲಿ ಎಲ್ಲ ಹಂತದಲ್ಲಿ ಅವರವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ತಮ್ಮ ಸಹಕಾರ ಕೂಡ ಮಾಧ್ಯಮ ಸನ್ಮಿತ್ರರು ಕೂಡ ನೀವು ನಮ್ಮ ನಿರಂತರ ಸ್ವೀಪ್ ಆಕ್ಟಿವಿಟಿಗಳಲ್ಲಿ ಅರಿವು ಮೂಡಿಸುವಂಥ ಕೆಲಸಗಳಲ್ಲಿ ನಿರಂತರವಾಗಿ ತಾವು ಕೂಡ ಕೈ ಜೋಡಿಸಿದ್ದೀರಾ. ತಮಗೂ ಧನ್ಯವಾದಗಳು. ಅಂತಿಮವಾಗಿ ಈಗಾಗಲೇ ನಾನು ಹೇಳಿದ್ದೇನೆ, ಈ ಎಲ್ಲ ಕೆಲಸಗಳನ್ನು ನಾವು ಪೊಲಿಟಿಕಲ್ ಪಾರ್ಟೀಸ್ಗಳ ಸಹಭಾಗಿತ್ವ, ನಾಗರಿಕರ ಸಹಭಾಗಿತ್ವದೊಂದಿಗೆ ನಾವು ಮಾಡೋಕ್ಕೆ ಸಾಧ್ಯ. ಸೊ ಪೊಲಿಟಿಕಲ್ ಪಾರ್ಟೀಸು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಅವರು ಕೂಡ ಕೊಡ್ತಾ ಇದ್ದಾರೆ. ಸರ್, SR ಭಾಗಿಯಾಗಿದ್ದ ಸಿಬ್ಬಂದಿ ಮತ್ತು ಈ ಅಂತಿಮ ಮತದಾರರ ಪಟ್ಟಿನಲ್ಲಿ ಹೆಸರು ಎಲ್ಲ ಮತದಾರರದು ಅವರವರ ಮತಗಟ್ಟೆಯ ವ್ಯಾಪ್ತಿನಲ್ಲಿ ಬರೋವರೆಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ, ಮೊದಲನೇ ಪ್ರಾಥಮಿಕ ಜವಾಬ್ದಾರಿ BLOಗೆ 800 ಮತದಾರರು, 900, 1000, 1200, 1300 ಈ ಥರ ಅವರ ಮತಗಟ್ಟೆಗೆ ಇಷ್ಟು ಮತದಾರರು ಅಂತ ಹಂಚಿಕೆ ಆಗೋಗ್ಬಿಟ್ಟಿದೆ. ಆ ಎಲ್ಲ ಮತದಾರರನ್ನ ನೋಂದಣಿ ಮಾಡಿಸ್ತಕ್ಕಂಥದ್ದು ಅರ್ಹತೆ ಆಧಾರದ ಮೇಲೆ ದಾಖಲೆಗಳನ್ನು ಪರಿಶೀಲಿಸಿ ಗಣತಿ ನಮೂನೆಗಳನ್ನು ತಗೊಂಡು ಈ 3 ಹಂತ ನಾನು ಹೇಳಿದ್ದೀನಿ. ಈ ಎಲ್ಲ ಕೆಲಸಗಳು ಕೂಡ BLO. ಸೊ ಏನಾಗ್ಬಿಡುತ್ತೆ, ಮತ್ತೆ ಈ ಪ್ರಕ್ರಿಯೆಗೆ ಈಗ ಗಣತಿ ನಮೂನೆನಲ್ಲಿ ಅವ್ರು ಕೆಲಸ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಯಾವುದೋ ಒಬ್ರು BLO, ನೆಕ್ಸ್ಟ್ ನೋಟಿಸ್ ಪೀರಿಯಡ್ ಅಲ್ಲಿ ಪ್ರತಿ ಈಗ 500 ಜನ ಬಿಟ್ಟೋಗಿದ್ದಾರೆ ಮಾಡ್ದಂಗೆ 500 ಜನಕ್ಕೆ ನೋಟಿಸ್ ಹೋಗಿ ಕೊಡಬೇಕು. 500 ಜನಕ್ಕೆ ಮನೆಗೆ ಹೋಗಿ ನೋಟಿಸ್ ಕೊಡಬೇಕು. ಆ ನೋಟಿಸ್ ಜೊತೆಗೆ ಡಿಕ್ಲರೇಷನ್ ಫಾರ್ಮು, ಆ ನೋಟಿಸ್ ಜೊತೆಗೆ ಅವರ ಸಮಗ್ರ ದಾಖಲೆಗಳು, ಏನು ನಾವು ದಾಖಲೆ ಹೇಳಿರ್ತೀವಿ ಆ ದಾಖಲೆಗಳು ಕಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ ಅವರನ್ನ ವಿಚಾರಣೆ ಕರ್ಕೊಂಡ್ಬರ್ಬೇಕು. ಈ ಒಂದು ಮತದಾರನ ಕರ್ಕೊಂಡೋಗಿ ಎಂಟ್ರಿ ಮಾಡಿಸಿ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನಾವು ಈಗ ಏನು ಹೇಳಿದ್ದೀವಿ, ಎಲ್ಲ ಇಲಾಖೆಗಳಿಗೂ ನಾನು ಸೂಚನೆ ಕೊಟ್ಟಿದ್ದೇನೆ, ಯಾವುದೇ ಒತ್ತಡ BLOಗಳಿಗೆ ಇದು ಒತ್ತಡ ಅನ್ನೋದಕ್ಕಿಂತ ಅವರ ಜವಾಬ್ದಾರಿನ ಫಸ್ಟ್ ಅವ್ರು ತಿಳ್ಕೋಬೇಕು ಅನ್ನೋ ಮಾತನ್ನ ಎಲ್ಲ BLOಗಳಿಗೂ ಹೇಳಿದ್ದೀವಿ. ಸೊ ಇದು ಅವ್ರು ಮಾಡೋವಂಥ ಕೆಲಸ ಬೇರೆ ಯಾರೂ ಮಾಡೋಕ್ಕಾಗಲ್ಲ. 1200 ಜನ ಐ ಹ್ಯಾವ್ ಟು ಎನ್ಶೋರ್ ಇನ್ ಎಲೆಕ್ಟ್ರಲ್ ರೋಲ್ ಅಂದರೆ ಎನ್ಶೋರ್ ನಾನು ಮಾಡಲೇಬೇಕು. ASD ವೋಟರ್ಸ್ ಆಬ್ಸೆಂಟಿ ಎಷ್ಟಿದ್ದಾರೆ ದಾಖಲೆ ಮಾಡ್ಕೋಬೇಕು, ಡೆತ್ ಇದ್ದಾರೆ ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಬೇಕು, ಶಿಫ್ಟೆಡ್ ಯಾರಿದ್ದಾರೆ ಅದಕ್ಕೆ ಮಹಾಜರುಗಳನ್ನು ಮಾಡಿಕೊಂಡು ಸುತ್ತಮುತ್ತ ಇರ್ತಕ್ಕಂಥವ್ರಿಂದ ಅವರ ಹೆಸರು, ಮೊಬೈಲ್ ನಂಬರ್ ಸಮೇತ ಇಟ್ಕೊಳ್ಬೇಕು, ಫಾರ್ಮ್ಯಾಟ್ ಮಾಡಿದ್ದೀವಿ. ಈ ಥರ ಎಲ್ಲ ಜವಾಬ್ದಾರಿಗಳು ಇರೋದ್ರಿಂದ ಯಾವ BLOಗಳು ಕೂಡ ಸಮಯ ಅಥವಾ ಇನ್ನೊಂದು ಅನ್ನೋದಿಲ್ಲ. ಓಕೆ, ಇದು ದಶಕದಲ್ಲಿ 24 ವರ್ಷಗಳ ನಂತರ ನಾವು ಮಾಡ್ತಾ ಇರ್ತಕ್ಕಂಥ ಹೊಸ ಮತದಾರ ಪಟ್ಟಿ. ತಮಗೆ ಗೊತ್ತಿದೆ, 2002ರಿಂದ 76ರವರೆಗೆ 24 ವರ್ಷ ಪ್ರತಿ ವರ್ಷ ನಿರಂತರ ಪರಿಷ್ಕರಣೆ, ಪ್ರತಿ ವರ್ಷ ಮತದಾರಗಳು ಸೇರ್ತಾನೆ ಇರ್ತಾರೆ, ತೆಗಿತಾ ಇರ್ತೀವಿ. ಅಷ್ಟೆಲ್ಲ ಕೆಲಸವನ್ನ ನಾವೀಗ 3 ತಿಂಗಳಲ್ಲಿ ಮಾಡಬೇಕು. ಆ 24 ವರ್ಷದಲ್ಲಿ ಆಗಿರುವಂಥ ಮತಪಟ್ಟಿ ಏನಿದೆ ಆ ಮತಪಟ್ಟಿಯನ್ನ ಮತ್ತೆ ಹೊಸದಾಗಿ 3 ತಿಂಗಳಲ್ಲಿ ನಾವು ಕೆಲಸ ಮಾಡಬೇಕು. ಹಾಗಾಗಿ ಎಲ್ಲರಿಗೂ ಜವಾಬ್ದಾರಿ ಇದೆ. ನಮಗೂ ಕೂಡ ಸಮಯದ ಪರಿಪಾಲನೆ ಇದು ಅನ್ನೋದಿರಲ್ಲ, ಕಟ್ಟುಪಾಡು ಅನ್ನೋದಿರೋದಿಲ್ಲ, ಯಾರಿಗೂ ಇರೋದಿಲ್ಲ. ಹಾಗಾಗಿ BLOಗಳು ಸ್ವಯಂ ಪ್ರೇರಿತವಾಗಿ ಕೆಲವರು 7 ಗಂಟೆಯಿಂದ ಹೋಗಿ ಮಾಡ್ತಾ ಇದ್ದಾರೆ, ಕೆಲವರು 8 ಗಂಟೆಗೆ ಹೋಗಿ ರಾತ್ರಿ 8 ಗಂಟೆ ತನಕ ಮಾಡ್ತಾ ಇದ್ದಾರೆ, ಕೆಲವರು ನಿರ್ದಿಷ್ಟ ಸಮಯದೊಳಗಡೆ ಕರಾರುವಾಕ್ಕಾಗಿ ಮಾಡಿ ಮುಗಿಸ್ತಾ ಇದ್ದಾರೆ. ನಾನು ಆಸ್ ಎ DO ಅವರು ತುಂಬ ಹೊರೆಯನ್ನು ಹೊತ್ಕೊಳ್ಳದಲ್ಲೇ ಸುಲಲಿತವಾಗಿ ವ್ಯವಸ್ಥಿತವಾಗಿ ಹೇಗೆ ಅವ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿರೋದ್ರಿಂದನೇ ನಾವು ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ನಾವು ಮಾಡೋವಂಥ ಕೆಲಸ 3 ಸರಿ ಹೋಗೋದು, ತಪ್ಪು ಮಾಡೋದು, ತಿರ್ಗಾ ಕರೆಕ್ಷನ್ ಮಾಡೋದು, ಇಂಥ ಯಾವುದಕ್ಕೂ ನಾನು ಅವಕಾಶ ಕೊಟ್ಟಿಲ್ಲ. ಹಾಗಾಗಿನೇ ಅವರಿಗೆ 3 ತರಬೇತಿ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು BLOಗಳಿಗೆ ತರಬೇತಿ ಕೊಟ್ಟಂಥದ್ದು ನಾವೇ. ಕಾರಣ ಏನು ಅಂದರೆ ಅವ್ರಿಗೆ ಹೆಚ್ಚು ಅರಿವನ್ನು ಮೂಡಿಸೋದ್ರ ಜೊತೆಗೆ ಅವ್ರಿಗೊಂದು ಕಾನ್ಫಿಡೆನ್ಸ್ ತರಬೇಕು. ಯಾಕಂದರೆ ಇದರಲ್ಲಿ ಅಂಗನವಾಡಿ ಟೀಚರ್ಸ್ಗಳಿದ್ದಾರೆ, ಪ್ರಾಥಮಿಕ ಶಿಕ್ಷಣದ ಟೀಚರ್ಸ್ ಇದ್ದಾರೆ, ಬೇರೆ ಬೇರೆ ಅರ್ಬನ್ ಲೋಕಲ್ ಬಾಡಿಗಳಲ್ಲಿ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ತಳಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರಿದ್ದಾರೆ. ಅವ್ರಿಗೆಲ್ಲ ಅರಿವು ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಮತ್ತು ಇದು ಮೊಬೈಲ್ ಬೇಸ್ಡು, ಟೆಕ್ನಾಲಜಿ ಬೇಸ್ಡ್ ಇರೋದ್ರಿಂದ ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಈ ಥರ ಎಲ್ಲ ಮಾಡಿದ್ದೀವಿ. ಸೊ ಎಲ್ಲೂ ಕೂಡ ಆ ಥರದ ಕಟ್ಟುಪಾಡುಗಳಿಲ್ಲ. ಈ ಮಧ್ಯೆ 1-2-3 ಜನ ತುಂಬ ಕ್ರೋನಿಕ್ ಆರೋಗ್ಯ ಸಮಸ್ಯೆಯಿಂದ ನಮ್ಮ ಗಮನಕ್ಕೆ ಬಂದಿದೆ. ಅಂಥದ್ದನ್ನು ಈಗಾಗಲೇ ನಾನು ಚುನಾವಣಾ ಆಯೋಗಕ್ಕೆ ಅವರ ಬದಲಾವಣೆಗೆ, BLOಗಳ ಬದಲಾವಣೆಗೂ ಕೂಡ ಕಳಿಸ್ತೇವೆ. ತೀವ್ರ ಆರೋಗ್ಯ ಸಮಸ್ಯೆಗಳು ಇರುವಂಥವ್ರಿಗೆ ಖಂಡಿತವಾಗ್ಲೂ ಅದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಒಂದು ಅರೇಂಜ್ಮೆಂಟ್ ಮಾಡಿ
ಅದನ್ನ ಗೌರಿಬಿದನೂರಲ್ಲೇ 2 ಪ್ರಕರಣ ಬಂದಿದೆ. ಸೊ ಈ ಥರದ ಪ್ರಕರಣಗಳಿಗೆಲ್ಲ ನಾವು ರಿಪ್ಲೇಸ್ಮೆಂಟ್ ಕೂಡ ಮಾಡ್ತೀವಿ. ಸರ್, ಈ ಕಾಗದದಲ್ಲಿ ನಾನಾಗಲೇ ಹೇಳಿದಂತೆ ಎಲ್ಲ ತಿದ್ದುಪಡಿಗಳನ್ನು ಕಾಲೋಚಿತಗೊಳಿಸುವಂಥದ್ದು ಅಂತ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮಾಡ್ತೇವೆ. ಇದರ ಜೊತೆಗೆ ಕೆಲವು ಕಡೆ ಅಲ್ಲಲ್ಲಿ BLOಗಳು ಒಂದೇ ಕಡೆ ಸೇರಿಕೊಂಡು ಮಾಡ್ತಾ ಇದ್ದಾರೆ, ಫಾರ್ಮ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ, ಗುಂಪಾಗಿ ಮಾಡ್ತಾ ಇದ್ದಾರೆ. ಈ ಥರದ್ದೆಲ್ಲ ಬಂದಿದೆ. ಕೆಲವು ಆಗಿಂದಾಗೆ ದೂರುಗಳು ಬರ್ತಾ ಇರ್ತವೆ. ಮೊದಲನೇ 2-3 ದಿನದಲ್ಲಿ ಸಣ್ಣ ಪ್ರಮಾಣದ ದೂರುಗಳಿತ್ತು. ಈಗ ಕಳೆದ 4 ದಿನಗಳಲ್ಲಿ ಆ ಥರದ ಯಾವುದೇ ದೂರುಗಳಿಲ್ಲ. ಈಗಾಗಲೇ ಎಲ್ಲರಿಗೂ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಆ ಥರ ಎಲ್ಲೂ ಕೂಡ ಗುಂಪುಗಳನ್ನು ಮಾಡಿಕೊಂಡು ಮಾಡುವಂಥದ್ದು ಮಾಡಬಾರ್ದು. ಆದರೆ BLAಗಳಿಗೆ ಒಂದು ಸ್ಪೆಷಲ್ ಅವಕಾಶವನ್ನು ಚುನಾವಣಾ ಆಯೋಗ ನೀಡಿದೆ. ಒಬ್ಬ BLA ಅವರೇ ಸ್ವತಃ ಹೋಗಿ ಮನೆಗಳಿಗೆ ಹೋಗಿ ಅಥವಾ ಅಲ್ಲಿರೋ ನಾಗರಿಕರಿಗೆ ಸೇರಿಸಿ ಅವರು ನಮಗೆ 50 ಒಂದು ದಿನಕ್ಕೆ 50 ಎನ್ಯುಮರೇಷನ್ ಫಾರ್ಮ್ ತುಂಬಿದಂಥ 50 ಎನ್ಯುಮರೇಷನ್ ಫಾರ್ಮ್ ಅನ್ನು ಒಬ್ಬ BLA ತಂದು ಕೊಡಲಿಕ್ಕೆ ಅವಕಾಶ ಇದೆ BLOಗೆ. ನಾನು ಇದು ತಮ್ಮದಾದ್ಮೇಲೆ ಪೊಲಿಟಿಕಲ್ ಪಾರ್ಟಿಗಳಿಗೂ ಕೂಡ ಕರೆದಿದ್ದೇವೆ. ಎಲ್ಲರೂ ಕೂಡ ನಮಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ನಮ್ಮ ಇಡೀ ಆಡಳಿತ ವ್ಯವಸ್ಥೆಯ ಉದ್ದೇಶ ನಾನಾಗಲೇ ಹೇಳಿದ್ದೀನಿ, ಅರ್ಹರನ್ನು ನಾವು ಯಾರನ್ನೂ ಕೈ ಬಿಡಬಾರ್ದು, ಅನರ್ಹರನ್ನು ಯಾರನ್ನೂ ಒಳಗೆ ಬರದಂತೆ ನೋಡ್ಕೊಳ್ಳುವಂಥದ್ದು. ಎರಡೂ ಜವಾಬ್ದಾರಿ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಪೊಲಿಟಿಕಲ್ ಪಾರ್ಟೀಸು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ತಮ್ಮ ಮೂಲಕ ನಾನು ಅವರಲ್ಲಿ ಮನವಿ ಮಾಡೋವಂಥದ್ದು, ಅಂತಿಮ ಹಂತದಲ್ಲಿ ಬಂದು ಆ ಥರ ಮಿಸ್ಟೇಕ್ಗಳಿದ್ದಾವೆ ಅಂತ ನಾವು ಚರ್ಚೆ ಮಾಡೋದಕ್ಕಿಂತ ಈಗ ದೈನಂದಿನವಾಗಿ ತಾವು ತೊಡಗಿಕೊಂಡ್ರೆ, ನಾನು ಎಲ್ಲ BLAಗಳಿಗೆ ಫಸ್ಟ್ ಟೈಮ್ ನಾವು ಎಲ್ಲ BLAಗಳಿಗೆ ಜೊತೆಗೆ ಕೂರಿಸಿ ಒಂದೇ ಬೆಂಚ್ನಲ್ಲಿ ಕೂರಿಸಿ ಅವರಿಗೆ ಫಾರ್ಮೆಟ್ ಒಂದು ಮೊದಲೇ ನಾವೇ ಪ್ರಿಂಟ್ ಮಾಡಿರೋಂಥ ಒಂದು ಖಾಲಿ ನಮೂನೆಯನ್ನು ಕೊಟ್ಟು ಹೇಗೆ ಭರ್ತಿ ಮಾಡೋದು ಅನ್ನೋದು ಕೂಡ ಡೆಮಾನ್ಸ್ಟ್ರೇಷನ್ ಮಾಡೋದು, ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟು ಆ ರೀತಿಯ ತರಬೇತಿಯನ್ನು ನಾವು ಕೊಟ್ಟಿರುವಂಥದ್ದು. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮ ಮೂಲಕ ಪೊಲಿಟಿಕಲ್ ಪಾರ್ಟೀಸ್ಗೆ ಮತ್ತು ನಾಗರಿಕರಿಗೆ ದಯವಿಟ್ಟು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತದಾನ ಅಂತಕ್ಕಂಥದ್ದು ಅದು ನಿರ್ಣಾಯಕ. ಆ ಮತದಾನಕ್ಕೆ ನಿರ್ಣಾಯಕ ಮತದಾರರ ಪಟ್ಟಿ. ಈಗ SIR ಅಂದರೆ ನಾವು ಹಿಂದೆಯಿಂದನೂ ತಮ್ಗೆ ಹೇಳ್ಕೊಂಡು ಬಂದಿದ್ದೀವಿ, ಹೊಸದಾಗಿ ನಾವು ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಹಿಂದೆ ನಂದು ಹೆಸರಿತ್ತು ಈಗ ಇದ್ಬಿಡುತ್ತೆ ಅನ್ನೋದಲ್ಲ. ನೀವು ಎನ್ಯುಮರೇಷನ್ ಫಾರ್ಮ್ ಕೊಟ್ಟರೆ ಇರುತ್ತೆ. ಈ ಹಂತದಲ್ಲಿ ಮಿಸ್ ಆಯ್ತಾ, ಮುಂದಿನ ಹಂತದಲ್ಲಿ ನೋಟಿಸ್ ಬಂದಂಥ ಸಂದರ್ಭದಲ್ಲಿ ನಿಮ್ಗೆ ಏನು ದಾಖಲೆ ಕೇಳ್ತೀವೋ ಆ ದಾಖಲೆಯನ್ನು ಕೊಟ್ಟರೆ ನಿಮ್ಮ ಹೆಸರು ಸೇರ್ಪಡೆ ಆಗುತ್ತೆ. ಇವೆರಡರಲ್ಲೂ ಇಲ್ವಾ, ಫಾರಂ ನಮೂನೆ 6 ಕೊಡೋದ್ರ ಮೂಲಕ ಹೊಸದಾಗಿ ತಾವು ಮತದಾರರಾಗಿ ನೋಂದಣಿ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಸೊ ಹಾಗಾಗಿ ಈ 3 ವಿಧಾನಗಳ ಅವಕಾಶವನ್ನು ಸದೃಢವಾಗಿ ಬಳಸ್ಕೊಳ್ಬೇಕು. ಅದರಲ್ಲಿ ತುಂಬಾ ಸುಲಭವಾದಂಥ ವಿಧಾನ, ಯಾರ್ಯಾರಿಗಾಗಲೇ ಮತದಾರರಾಗಿದ್ದೀರಾ ಅವ್ರಿಗೆ ಈ ಗಣತಿ ನಮೂನೆಯನ್ನು ಕೊಡುವಂಥದ್ದು. ಸೊ ಅದು ಬರೀ ಒಂದು ನಮೂನೆಯನ್ನು ಸಮಗ್ರವಾದ ಸಮರ್ಪಕವಾದಂಥ ಮಾಹಿತಿ ಹಾಕಿ ಆ ನಮೂನೆಯನ್ನು ಕೊಟ್ಟರೆ ಏನೂ ದಾಖಲೆಗಳಿಲ್ಲದಂತೆ ಸುಲಲಿತವಾಗಿ ನಿಮ್ಮ ಹೆಸರು ಸೇರ್ಪಡೆಗೊಂಡ್ಬಿಡುತ್ತೆ. ಹಾಗಾಗಿ ಈ ಹಂತ ಈಗೇನು ಪ್ರಸ್ತುತ ನಡೀತಾ ಇದೆ 29ನೇ ತಾರೀಕಿನವರೆಗೆ, ಈ ಹಂತದಲ್ಲಿ ತಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಸ್ವಯಂ ಪ್ರೇರಿತರಾಗಿ BLOಗಳಿಗೆ ತಾವು ಕೊಡಬೇಕು. BLOಗಳು ಮನೆಗೆ ಬರ್ತಾರೆ. ಅದರ ಜೊತೆಗೆ ನಿಮ್ಮ ಮತಗಟ್ಟೆನಲ್ಲೇ ಮತದಾರರ ಸೇವಾ ಕೇಂದ್ರ ಅಂತೇಳಿ ಅಲ್ಲೂ ಕೂಡ ಓಪನ್ ಮಾಡಿದ್ವಿ. ಅಲ್ಲೂ ಕೂಡ ಅರ್ಧ ಗಂಟೆಯಿಂದ 1 ಗಂಟೆ ಪ್ರತಿದಿನ ಇರಬೇಕು BLOಗಳು ಅಂತ ಸೂಚನೆ ಕೊಟ್ಟಿದ್ದೀವಿ. ಅಲ್ಲಿ ಬೇಕಾದರೆ 15 ಜನ 20 ಜನ ಯಾರ್ಯಾರಿಗೆ ಮಾಹಿತಿಯ ಕೊರತೆ ಇದೆ ಅವರೆಲ್ಲ ಅಲ್ಲಿಗೆ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಳೋವಂಥದ್ದು, ಫಾರ್ಮ್ ಫಿಲ್ ಮಾಡೋದಕ್ಕೆ ಹೆಚ್ಚುವರಿ ಸಹಕಾರ ಏನಾದರೂ ಬೇಕು ಅಂದರೆ ತೆಗೆದುಕೊಳ್ಳುವಂಥದ್ದು, ಇಂಥವೆಲ್ಲವನ್ನು ಕೂಡ ನಾಗರಿಕರು ಅಲ್ಲಿ ಮಾಡ್ಬೋದು. ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ಏನು ಮತಗಟ್ಟೆನಲ್ಲಿ ಮಾಡಿದ್ದೀವಿ ಅಲ್ಲಿ ಯಾರು ಬೇಕಾದರೂ ಹೋಗಿ ಆ ಒಂದು ಸಹಕಾರವನ್ನು ಪಡಿಬೋದು. ಸೊ ಇಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ಬಯಸ್ತೇನೆ.